ನಮಸ್ಕಾರ. ನನ್ನ ಗುರು RSS ಒಳಗ ಏನು ವಿಚಾರಗಳು ಆಗ್ತಾವು, ಚಿಂತನೆಗಳು ಆಗ್ತಾವು, ಆ ವಿಚಾರಗಳು ಮತ್ತು ಚಿಂತನೆಗಳು BJP ಒಳಗ ಅಳವಡಿಕೆ ಆಗ್ತಾವು, BJPಗೆ ಅನ್ವಯಿಸ್ತಾವು ಅನ್ನೋ ಒಂದು ಪ್ರತೀತಿ ಐತಿ, ಒಂದು ಮಾತೈತಿ. ಅದು ತಪ್ಪು ಅಲ್ಲ, ಸತ್ಯನೂ ಅಲ್ಲ. 50-50 ಅಂತಾರಲ್ಲ, ಆ ಥರ ಇರ್ತೈತಿ. RSS BJP ಒಳಗೆ ಕೈ ಆಡಿಸಲ್ಲ ಅಂತನೂ ಅಲ್ಲ. ಹಂಗಂಥೇಳಿ 100% RSS ಮಾತು BJP ಕೇಳಬೇಕು ಅಂತಾನೂ ಇಲ್ಲ. ಯಾಕಪ್ಪ ಅಂತಂದ್ರೆ, ಯಾಕೆ ಈ ವಿಚಾರ ಬಂತು ಅಂತಂದ್ರೆ, RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಒಂದು ವೇದಿಕೆ ಒಳಗೆ ಮಾತಾಡಬೇಕಾದ್ರೆ ಈಗಿನ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ 75 ವರ್ಷ ತುಂಬಿದ ಮೇಲೆ ನೀವು ಬೇರೆಯವರಿಗೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿದರು. ಇದು ಒಂಥರ ಸೆನ್ಸೇಷನಲ್ ನ್ಯೂಸ್ ಅಂತಾನ ಅನ್ನಬಹುದು. ಆದರೆ ಭಾಗವತ್ ಅವರು ಅಂದಿದ್ದು ನಿಜಾನ? ವೇದಿಕೆ ಮೇಲೆ ಅವರು ಅಂದೇ ಇಲ್ಲ ಅಂತ ಅಲ್ಲ, ಆದ್ರೆ ಯಾವ ಟ್ವಿಸ್ಟ್ ಕೊಡೋದಕ್ಕೋಸ್ಕರ ಅವರು ಆ ಮಾತು ಹೇಳ್ಯಾರ ಅನ್ನೋದು ಬಹಳ ಸೂಕ್ಷ್ಮತೆ ಪಡಿತೈತಿ. RSS ಆಗ್ಬಹುದು, BJP ಆಗ್ಬಹುದು, ಅದರ ನಡೆ ಹೆಂಗಿರ್ತಾವಂತಂದ್ರೆ ಬೆಕ್ಕಿನ ನಡಿಗೆ ತರ ಹೆಂಗೆ ಹೆಜ್ಜೆ ಇಡುತ್ತಂತ ಹೇಳಕ್ಕಾಗಲ್ಲ. ಆ ವಿಚಾರದೊಳಗ ಮೋಹನ್ ಭಾಗವತ್ ಅವರು ಹೇಳಿರೋ ಮಾತು ಇಲ್ಲಿ ಎಷ್ಟು ಸಮಂಜಸ ಅನ್ನೋದನ್ನ ನಾವು ಈ ಟೈಮ್ ಒಳಗ ಯೋಚನೆ ಮಾಡ್ಬೇಕಾಗತ್ತೆ. ಇನ್ನೊಂದು ಮಾತು ಬರ್ತೈತಿ, ಯಾವತ್ತಿಗೂ ಒಬ್ಬ ರಾಜ ತನ್ನನ್ನ ತಾನು ಬದಲಾವಣೆ ಮಾಡ್ಕೊಳಂಗಿಲ್ಲ. ರಾಜ ತನ್ನ ಮಂತ್ರಿ ಮಂಡಲನ ಬದಲಾವಣೆ ಮಾಡಬಹುದು, ಬೇಕಾದವ್ರನ್ನ ಅಥವಾ ಬೇಡಾದವ್ರನ್ನ ಏನೋ ಮಾಡ್ಬೋದು, ಪ್ರಭಾವಕ್ಕೆ ಒಳಗಾಗ್ಬೋದು. ಅಥವಾ ಒಬ್ಬ ಒಳ್ಳೆ ರಾಜ ಇದ್ರೆ ಆತನ ಮಂತ್ರಿ ಮಂಡಲ ಹೆಂಗೈತೆ ಅನ್ನೋದು ಆತ ನೋಡ್ತಾನ. ಮತ್ತು ಆತ ಇಂಟೆಲಿಜೆನ್ಸಿ ಅಂತ ಅಂತಾರಲ್ಲ, ಇದು ಬರೇ ಈಗಿನ ಪ್ರಜಾಪ್ರಭುತ್ವ ರಾಷ್ಟ್ರ ಅಥವಾ ಪ್ರಜಾಪ್ರಭುತ್ವ ಒಳಗೆ ಇಂಟೆಲಿಜೆನ್ಸಿ ಒಳ್ಳೆ ಕೆಲಸ ಮಾಡುತ್ತಂತ ಅಲ್ಲ. ಅವಾಗಾದ್ರೂ ಕೂಡ ಇಂಟೆಲಿಜೆನ್ಸಿ ಇತ್ತು, ಅದು ಡಿಫ್ರೆಂಟ್ ಆಂಗಲ್ ಒಳಗೆ ಕೆಲಸ ಮಾಡ್ತಿತ್ತು. ಪ್ರತಿಯೊಬ್ಬ ರಾಜರಿಗೂ ಇಂಟೆಲಿಜೆನ್ಸ್ ಇತ್ತು, ಹಿಂದೆ ಇಂಟೆಲಿಜೆನ್ಸ್ ಇತ್ತು ಅನ್ನೋ ಕಾರಣಕ್ಕೆ ಈಗನೂ ಕೂಡ ಇಂಟೆಲಿಜೆನ್ಸ್ ಜೀವಂತ ಐತಿ. ಯಾಕಂದ್ರೆ ಅದು ಬೇಕು, ಪ್ರತಿಯೊಬ್ಬ ರಾಜಕಾರಣಿಗಳಿಗೆ ಇಂಟೆಲಿಜೆನ್ಸ್ ಅನ್ನೋದು ಬೇಕು. ಹಂತಗಳು ಹೆಂಗ ಹೆಚ್ಚು ಹಾಕೊಂತ ಹೋಗ್ತಾವ ರಾಜಕಾರಣಿದು, ಆ ಥರ ಇಂಟೆಲಿಜೆನ್ಸಿ ದೊಡ್ಡದಾಕೋತ ಹೋಗುತ್ತೆ, ಅಂದ್ರೆ ಹೆಚ್ಚಾಗೋತ ಹೋಗುತ್ತೆ, ಶಾರ್ಪ್ ಹಾಕೊಂತ ಹೋಗುತ್ತೆ, ಸೂಕ್ಷ್ಮ ಹಾಕೊಂತ ಹೋಗುತ್ತೆ. ಅದೇ ಥರ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ RSS ನವರು 75 ಆದ್ಮೇಲೆ ಯುವಕರಿಗೆ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ರಿ ಅಂತಾರಲ್ಲ, ಇದು ಸೂಕ್ತ ಮತ್ತು ಸಮಂಜಸ ಅಂತ ಇಲ್ಲೇ ಅನಿಸ್ತಾ ಇಲ್ಲ. ಒಬ್ಬ ರಾಜ ತನ್ನ ಮಂತ್ರಿ ಮಂಡಲದೊಳಗ ಯಾವ ಥರ ಮಂತ್ರಿಗಳು ಇರಬೇಕು ಅನ್ನೋದನ್ನ ಯೋಚನೆ ಮಾಡುವಷ್ಟು ಶಕ್ತಿ ಇರಬೇಕು. ಆದರೆ ಒಬ್ಬ ರಾಜ ತನ್ನನ್ನ ತಾನು ಬದಲಾವಣೆ ಮಾಡ್ಕೊಳಂಗಿಲ್ಲ. ಒಬ್ಬ ರಾಜ ತನ್ನನ್ನ ತಾನು ಬದಲಾವಣೆ ಮಾಡ್ಕೋಬೇಕಂತಂದ್ರೆ ಸಾಕಷ್ಟು ಸಮಯ ಅವಕಾಶ ಬೇಕು ಮತ್ತು ಸೂಕ್ತ ವ್ಯಕ್ತಿ ಬೇಕು. ಟೈಮ್ ಅಂತೀವಲ್ಲ, ಈ ಟೈಮ್ ಅನ್ನೋದು ಆ ರಾಜನಿಗೆ ಸರಿಸ್ಬೇಕು ಹೊರತು ಯಾವುದೇ ರಾಜ ತನ್ನ ಒಂದು ಪಟ್ಟಾಭಿಷೇಕನ ಬಿಟ್ಟು ಸರಿದಿರೋ ಉದಾಹರಣೆ ಈ ಮೊದಲಿಂದನೂ ಇಲ್ಲ. ಹೆಚ್ಚು ಕಡಿಮೆ ಅದೇ ಥರನಾಗತ್ತ. ಈಗ ಸದ್ಯನ ಮಟ್ಟಿಗೆ ಮಾತಾಡಿದ್ರೆ ನರೇಂದ್ರ ಮೋದಿ ಅವರು ರಾಜ ಇದ್ದಂಗ. ಮಂತ್ರಿ ಮಂಡಲದೊಳಗೆ ತಮಗೆ ಯಾರಿಗೆ ಬೇಕು ಅವ್ರಿಗೆ ಇಟ್ಕೊಳ್ಳೋದು ಮತ್ತು ಯಾರಿಗೆ ಬೇಡ ಅವರಿಗೆ ಸೂಕ್ಷ್ಮವಾಗಿ ತೆಗೆಯೋ ಚಾಕಚಕ್ಯತೆ ಅವ್ರ ಹತ್ರ ಇದ್ರು, ಸ್ವತಃ ರಾಜನಾಗಿ ತನ್ನನ್ನ ತಾನು ಬದಲಾವಣೆ ಮಾಡ್ಕೊಳ್ಳೋ ಸಾಧ್ಯತೆ ಇಲ್ಲಿ ತೀರಾ ಕಡಿಮೆ ಅನ್ನೋ ಒಂದು ಸೂಕ್ಷ್ಮತೆಯನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಸೂಕ್ಷ್ಮತೆ ಇಲ್ದ ಮೋಹನ್ ಭಾಗವತ್ ಅವರು ಮಾತಾಡಿರಲ್ಲ. ಜನರಿಗೆ ಕೊಡೋ ಸಂದೇಶನೇ ಬೇರೆ ಇರ್ಬೋದು ಮತ್ತು ಅವರ ನಡಿಗೆ ಬೇರೆದಿರಬಹುದು. ರಾಜಕಾರಣದೊಳಗ ಸೂಕ್ಷ್ಮತೆ ಅನ್ನೋದು ಇರಲಿಲ್ಲ ಅಂದ್ರೆ ರಾಜಕಾರಣ ಅರಗಿಸ್ಕೊಳಕ್ಕೂ ಆಗಲ್ಲ, ರಾಜಕಾರಣನ ಮುಂದುವರ್ಸಕ್ಕೂ ಆಗಲ್ಲ, ರಾಜಕಾರಣದೊಳಗ ಮುಂದುವರೆಯೋದಕ್ಕೂ ಆಗಲ್ಲ. ಅನ್ನೋದಕ್ಕೆ ಈ ಥರ ಮೋಹನ್ ಭಾಗವತ್ ಅವರ ಸೂಕ್ಷ್ಮತೆಯ ಹೇಳಿಕೆಗಳು ನಾವು ಉದಾಹರಣೆಯಾಗಿ ತಗೋಬೇಕಾಗತ್ತೆ. ಯಾಕ ಈ ಮೊದಲು ಮೋಹನ್ ಭಾಗವತ್ ಅವರು ಏನು ಮಾತಾಡೇ ಇಲ್ಲ BJP ಪರವಾಗಿ ಅಥವಾ ವಿರುದ್ಧವಾಗಿ. ಪರ ಮಾತಾಡಿದ್ರು BJP ಒಳಗ ಕೆಲವೊಂದಿಷ್ಟು ಇನಿಷಿಯೇಟ್ ಆಗ್ಯಾವ, ಕೆಲವೊಂದಿಷ್ಟು ಇನಿಷಿಯೇಟ್ ಆಗಿಲ್ಲ. ಅದೇ ಥರ ವಿರೋಧ ಮಾತಾಡಿದಾಗ್ನು ಕೆಲವೊಂದಿಷ್ಟು ಇನಿಷಿಯೇಟ್ ಆಗ್ಯಾವ, ಕೆಲವೊಂದಿಷ್ಟು ಇನಿಷಿಯೇಟ್ ಆಗಿಲ್ಲ. BJP ಮತ್ತು RSS ಮೇಲ್ನೋಟಕ್ಕೆ ಎರಡು ಒಂದೇ ಅಂತ ಅನ್ಸಿದ್ರು, ಅದರ ಕೆಲಸ ಕಾರ್ಯಗಳು ಬದಲಿ ಅನ್ನೋದಕ್ಕೆ ಈಗಿನ ಮೋಹನ್ ಭಾಗವತ್ ಅವರ ಹೇಳಿಕೆನ ಸಾಕ್ಷಿ ಆಗತ್ತ. ಈ ನಿಟ್ಟೊಳಗೆ ಯೋಚನೆ ಮಾಡ್ಬೇಕಾದ್ರೆ
ಮಾನ್ಯ ನರೇಂದ್ರ ಮೋದಿ ಅವ್ರನ್ನ 75 ವರ್ಷ ತುಂಬುವವರೆಗೂ ನಾವು ಕಾಯ್ಬೇಕಾಗತ್ತ. ಸೊ ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ 75 ವರ್ಷ ತುಂಬಿದ ಮೇಲೂ ಅವರು ಯುವಕರಿಗೆ ಅಥವಾ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ತಾರ ಅಥವಾ ಇಲ್ಲ ಅನ್ನೋದು ಈ ವಿಚಾರವಾಗಿ ಆ ಸಮಯದೊಳಗ ಮೋಹನ್ ಭಾಗವತ್ ಅವರ ಹೇಳಿಕೆಗೆ ಪುಷ್ಟಿ ಕೊಡ್ಬೇಕಾಗತ್ತ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲೇ ಮುಗಿಸ್ತೀನಿ. ಈ ಸಂಚಿಕೆಯನ್ನ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಈ ಒಂದು ವಾಹಿನಿಗೆ ಸಪೋರ್ಟ್ ಮಾಡ್ಬೇಕಂತ ಹೇಳ್ತಾ ಮತ್ತೆ ಬೇರೆ ಸುದ್ದಿ ಜೊತೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.